ಸಕ್ಕತ್ತಾಗಿದೆ ಗ್ರಾಫಿಕ್ಸು. ನಮ್ಮ ಬಾಸ್ ಅವ್ರು ಇರಬೇಕಾಯಿತು, ಆದರೆ ಇಲ್ಲ. ಆದರೆ ಅವ್ರದ್ದು ಇದನ್ನ ಮಾಡ್ತಾ ಇದ್ದೀರಾ, ಸೂಪರಾಗಿ ಅದೇ ಸೂಪರಾಗಿ ಬರ್ತಾ ಇದೆ. ತುಂಬ ಇಷ್ಟ ಆಯಿತು. ಅದು ನೋಡಿ ಮೂವಿ ರಿಲೀಸ್ ಆಗಲಿ ತುಂಬ ಹೋಗಿ ನೋಡ್ತೀವಿ. ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಆ ರಿಲೀಸ್ ಆಗಲಿ ಪಿಕ್ಚರು ಮಿಸ್ ಮಾಡಂಗೆ ನಾವು ನೋಡ್ತೀವಿ. ಈ ನಾಗರಾವ್ ಮೂವಿ ತುಂಬ ಟೀಸರ್ ನೋಡಿದೆ, ತುಂಬ ಇಷ್ಟ ಆಯಿತು. ರಿಯಲ್ ಆಗೇ ಇರೋ ಥರ ಇದೆ. ಗ್ರಾಫಿಕ್ಸ್ ಅನ್ಸೋದೇ ಇಲ್ಲ. ನಾಗರಾವ್ ಟೀಮ್ಗೆ ಆಲ್ ದ ಬೆಸ್ಟ್. ಮತ್ತೆ ನಾಗರಾವ್ ಬರ್ತಾ ಇದೆ, ವಿಷ್ಣು ಸರ್ ಬರ್ತಾವ್ರೆ ಟ್ಯಾಕಿಸಿಗೆ ಅಂದರೆ ಅಭಿಮಾನಿಗಳಿಗೆಲ್ಲ ದೊಡ್ಡ ಹಬ್ಬ. ಎಲ್ಲ ಅಭಿಮಾನಿಗಳು ತಪ್ಪಂಗೆ ನೋಡಬೇಕು ಫಿಲಮ್ಮು. 100 ಪಕ್ಕಾ ಓಡುತ್ತೆ. ಮತ್ತೆ ಅವ್ರನ್ನ ನೆನಪು ಮಾಡ್ತಿರೋದಕ್ಕೆ ಫಿಲಮ್ ಇಂಡಸ್ಟ್ರಿಗೆ ತುಂಬ ಥ್ಯಾಂಕ್ಸ್. ಆಲ್ ದ ಬೆಸ್ಟ್ ನಾಗರಾವ್. ತುಂಬ ಚೆನ್ನಾಗಿದೆ ಟ್ರೈಲರ್. ಫಸ್ಟ್ ಟೈಮ್ ಬರ್ತಿರೋದು ಕನ್ನಡ ಇಂಡಸ್ಟ್ರಿಗೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಮೂವಿದು. ನಾಗರಾವ್ ಟೀಮ್ಗೆ ಆಲ್ ದ ಬೆಸ್ಟ್. ಕನ್ನಡದಲ್ಲಿ ಗ್ರಾಫಿಕ್ಸ್ ಇರೋವಂಥದ್ದು ಇದೆ. ಯಾರು ಒಬ್ಬ ನಟ ಇಲ್ಲದೇ ಇರೋವ್ರನ್ನ ಸೃಷ್ಟಿ ಮಾಡಿದ್ದಾರೆ ಅಂದರೆ ಇದೊಂದು ಫಿಲಮು. ಗ್ರಾಫಿಕ್ಸು ಟೀಸರ್ ನೋಡಿದ್ರೆ ಅದ್ಭುತವಾಗಿದೆ. ವಿಷ್ಣುವರ್ಧನ್ ಇಲ್ಲದೇ ಈಗ ಇನ್ನೊಂದು 201ನೇ ಚಿತ್ರವನ್ನು ತೆಗಿತಾ ಇದ್ದಾರೆ. ಟೀಸರಲ್ಲೇ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದು ಬಂದರೆ ನಮ್ಮ ಕನ್ನಡಿಗರಿಗೆಲ್ಲರಿಗೂ ಒಂದು ಹೆಮ್ಮೆಯಿಂದ ನೋಡ್ಬೋದು ಅನ್ನೋ ಒಂದು ವಿಷ್ಣು ಅಭಿಮಾನಿಗಳಿಗೆಲ್ಲ ಎಲ್ಲರಿಗೂ ಸಂತಸವಾಗಿರುತ್ತೆ. 5 months ಬ್ಯಾಕ್ ಬಾಹುಬಲಿ ನೋಡಿದಾಗ ಅನಿಸಿತ್ತು ಕನ್ನಡದಲ್ಲಿ ಯಾವಾಗ ಬರುತ್ತೆ ಈ ಥರ ಮೂವಿ ಅಂತ. ಆದರೆ ಎಷ್ಟು ಗ್ರಾಫಿಕ್ ಎಲ್ಲ ಸಖತ್ತಾಗಿತ್ತು. ಇವಾಗ ಇದ್ರ ಟೀಸರ್ ನೋಡಿದಾಗ ಸಖತ್ತಾಗಿ ಅನಿಸ್ತು. ಕನ್ನಡದಲ್ಲೂ ಇಂಥ ಮೂವಿ ಬರುತ್ತೆ ಅಂತ ನಮಗೂ ಕನ್ನಡಿಗರಿಗೂ ಹೆಮ್ಮೆ ಆಗುತ್ತೆ. ಇಂಥದೇ ಫಿಲಮ್ ಬರ್ತಿರಲಿ. ಆಲ್ ದ ಬೆಸ್ಟ್ ನಾಗರಾವ್. ತುಂಬ ಚೆನ್ನಾಗಿ ಬಂದಿದೆ ಫಿಲಿಮ್ಗೆ. ನಾವು ಕಾಯ್ತಾ ಇದ್ದೀವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಕೋಡಿ ರಾಮಕೃಷ್ಣ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ವಿಷ್ಣುವರ್ಧನ್ನ ಈ ಥರ ಗ್ರಾಫಿಕ್ಕಲ್ಲಿ ನೆನೆಸ್ಕೊಳ್ಳೋಕ್ಕೂ ತುಂಬ ಸಂತೋಷ ಆಗ್ತಾಯಿದೆ. ನಾಗರಹಾವು ನಾವು ಚಿಕ್ಕ ಹುಡುಗರಿಂದ ನಾವು ನೋಡಿದ್ದು ವಿಷ್ಣುವರ್ಧನ್ ನಾಗರಹಾವಿಂದನೇ. ಆ್ಯಂಡ್ ಆ ರೋಷ ವೇಷ ಎಲ್ಲ ಅಲ್ಲಿಂದ ನೋಡಿ ಅಗೇನ್ ಒನ್ಸ್ ಅಗೇನ್ ವಿ ಆರ್ ಗೆಟಿಂಗ್ ಅಪರ್ಚುನಿಟಿ ಟು ಸಿ ಹಿಮ್ ಇನ್ ದ ಸ್ಕ್ರೀನ್ ಆಫ್ಟರ್ ಹಿಸ್ ಡೆತ್ ಆಲ್ಸೋ. ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ. ಆ್ಯಂಡ್ we always praise about the other industries, other big cinemas. Instead of that, why don't we create our own things and we can create the wonders. There's one opportunity where once again Kannada industry is giving. I think hope, even I have seen the teaser also, it is very good. Hope it will be going to be a very big blockbuster in the South India, not only in Kannada industry, it should be in the South India. We should expecting, it may not be, but we are expecting at least it should break the Bahubali records. ವಿಷ್ಣುವರ್ಧನ್ ಅವರ 201ನೇ ಸಿನಿಮಾ ಇದು. ನಾಗರಾವ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಫಿಲಿಮು 3 ಭಾಷೆ ಬರ್ತಾ ಇದೆ, ಕನ್ನಡ, ತೆಲುಗು ಆ್ಯಂಡ್ ತಮಿಳು. ಆಲ್ ದ ಬೆಸ್ಟ್. ವಿಷ್ಣುವರ್ಧನ್ ಮತ್ತೆ ತಲೆ ಮೇಲೆ ಕಾಣಿಸ್ಕೊತಾರೆ. ಸೂಪರ್. ನಾನು ವಿಷ್ಣುವರ್ಧನ್ ಅವರ ಫಿಲಮ್ ನೋಡಿದ್ದೀನಿ ಅಷ್ಟೊಂದು. ಆಪ್ತರಕ್ಷಕ ಫಿಲಮು, ಆಪ್ತಮಿತ್ರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು. ಈಗ ಗ್ರಾಫಿಕ್ಸ್ ಮೂಲಕ ನಾಗರಾವ್ ನೋಡೋಕ್ಕೆ ನನಗೆ ತುಂಬ ಇಷ್ಟ. ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ, ನೋಡಬೇಕು ಅಂತ ಇಷ್ಟಪಡ್ತೀನಿ. ನಾಗರಾವು ಒಂದು ದೊಡ್ಡ ಫಿಲಮ್ ಕನ್ನಡ ಇಂಡಸ್ಟ್ರಿಯಲ್ಲಿ. ವಿಷ್ಣುವರ್ಧನವನ್ನು ರೀಕ್ರಿಯೇಟ್ ಮಾಡಿ ಆ ಮೂವಿಯನ್ನು ತೆಗಿತಾರೆ. ಸಖತ್ ಇಷ್ಟ ಆಯಿತು. ವಿಷ್ಣುವರ್ಧನೇ ಮುಂದೆ ಬಂದಿರೋ ಥರ ಆ ಗ್ರಾಫಿಕ್ಸ್ ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಮೂವಿ ಬರ್ತಾ ಇರೋದು. ನಾನು ಟೀಸರ್ ನೋಡಿದೆ, ತುಂಬ ಚೆನ್ನಾಗಿ ಇಷ್ಟ ಆಯಿತು. ಯಾರೂ ಈ ಥರ ಮಾಡಿರಲಿಲ್ಲ, ಫಸ್ಟ್ ಮೂವಿ ಈ ಥರ ಬರ್ತಾ ಇರೋದು. ಐ ಆಮ್ ಸೋ ಎಕ್ಸೈಟೆಡ್ ಟು ವಾಚ್ ದಿಸ್ ಮೂವಿ. ಐ ಹೋಪ್ ಎವ್ರಿ ಒನ್ ವಾಚ್ ದಿಸ್ ಮೂವಿ. ಇಟ್ಸ್ ಅ ಗ್ರೇಟ್